ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈ ದಿನ ಬ್ಯಾಕ್ ಬ್ಲೌಸ್ ಕಟ್ಟಿಂಗು ಅಪ್ಲೋಡ್ ಮಾಡಿದ್ದೆ. ಇವತ್ತು ಫ್ರಂಟ್ ಕಟ್ಟಿಂಗು ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಬ್ಲೌಸ್ ಕಟ್ಟಿಂಗ್ನ 3 ಭಾಗ ಆಗಿ ಡಿವೈಡ್ ಮಾಡಿ ಅಪ್ಲೋಡ್ ಮಾಡ್ತಿರೋದ್ರಿಂದ ಒಂದು ಭಾಗ ಬ್ಯಾಕ್ ಅಪ್ಲೋಡ್ ಆಗಿದೆ. ಇವತ್ತು 2ನೇ ಭಾಗ ಫ್ರಂಟ್ ಅಪ್ಲೋಡ್ ಆಗುತ್ತೆ. ನಾಳೆ ಸ್ಲೀವ್ಸು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಬಿಗಿನರ್ಸ್ ಯಾರಾದರೂ ಇದ್ದರೆ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋರು ಯಾರಾದರೂ ಟೈಲರಿಂಗ್ ಕಲಿಯೋರಿದ್ದರೆ ಅವರಿಗೂ ಯೂಸ್ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋನ ಅವರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಬ್ಯಾಕ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ವ ನಾವು. ಈ ಬ್ಯಾಕ್ ಕಟ್ಟಿಂಗ್ನ ಇದು ಲೈನಿಂಗು ಬ್ಯಾಕ್ ಕಟ್ ಮಾಡಿ ಉಳಿದಿದ್ದ ಲೈನಿಂಗ್ ನೋಡಿ, ಈ ಓಪನ್ ನಮ್ಮ ಸೈಡ್ ಬರೋ ಥರ ಟರ್ನ್ ಮಾಡಿ ಇಟ್ಕೊಳ್ಬೇಕು ಫ್ರೆಂಡ್ಸ್. ಈ ಫೋಲ್ಡಿಂಗು ಈ ಕಡೆ ಇರಬೇಕು. ಈ ಥರ ಇಟ್ಕೊಂಡಿದ್ದಾದಮೇಲೆ ಈ ಬ್ಯಾಕ್ ಕಟ್ಟಿಂಗ್ ಇದೆಯಲ್ವಾ, ಇದನ್ನು ಹೀಗೆ ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್. ಇದು ಸ್ಟ್ರೈಟ್ ಕಟ್ಟಿಂಗು ಫ್ರಂಟು. ಒಂದೊಂದು ಸಲ ಕ್ರಾಸ್ ಕಟ್ಟಿಂಗ್ ಒಬ್ಬೊಬ್ಬರು ಕಸ್ಟಮರ್ ಕೇಳ್ತಾರೆ, ಅವರಿಗೆ ಬೇರೆ ಥರ ಕಟ್ಟಿಂಗು. ಈಗ ನೋಡಿ, ಸ್ಟ್ರೈಟ್ ಕಟ್ಟಿಂಗೇ ಇದು. ಈ ಥರ ಇಟ್ಕೊಂಡ್ಬಿಟ್ಟು ಈ ಎಡ್ಜಲ್ಲಿ ಮಾರ್ಕ್ ಹಾಕಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಈ ಲಾಸ್ಟಲ್ಲಿ ಈ ಬ್ಯಾಕ್ ಪಾರ್ಟ್ ಕಟ್ ಮಾಡಿರ್ತೀವಲ್ವ, ಅದನ್ನು ಈಗ ಇಟ್ಬಿಟ್ಟು ಈಗ ಮಾರ್ಕ್ ಹಾಕೋತಾ ಬರಬೇಕು ಫ್ರೆಂಡ್ಸ್. ಫುಲ್ ಎಲ್ಲ ಕಡೆನೂ ಮಾರ್ಕ್ ಈ ಥರ ಹಾಕೋತಾ ಈ ಥರ ಮಾರ್ಕ್ ಹಾಕಿದಾದ್ಮೇಲೆ ಇಲ್ಲಿ ನ್ಯಾಚು ಹತ್ರ ಒಂದು ಪಾಯಿಂಟ್ ಇಟ್ಕೋಬೇಕು, ನೆಕ್ ಹತ್ರ ಒಂದು ಪಾಯಿಂಟ್ ಇಟ್ಕೊಳ್ಬೇಕು. ಇಲ್ಲಿ ಈ ಥರ ಇಟ್ಕೊಂಡು ಇದನ್ನ ತೆಗೆದು ಪಕ್ಕಕ್ಕೆ ಇಟ್ಬಿಡ್ಬೇಕು. ಇದರಲ್ಲಿ ಮತ್ತೆ ಇದು ನೋಡಿ, ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತೀವಲ್ವಾ, ಈಗ ಅವ್ರ ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ಫಸ್ಟಿಗೆ ಫ್ರಂಟಲ್ಲಿ ಡಾಟ್ ಪಾಯಿಂಟು ಎಷ್ಟು ಲೆಂತ್ ಇದೆ ಅನ್ನೋದು ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಇಟ್ಕೊಂಡು ನೋಡಿ, ಇಲ್ಲಿ ಈಗ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಶೋಲ್ಡರ್ ಹತ್ರದಿಂದ ಈ ಥರ ಇಟ್ಕೊಂಡು ನೋಡಿ, ಇವತ್ತು ಬ್ಲೌಸಲ್ಲಿ ಡಾಟ್ ಪಾಯಿಂಟ್ ಇದೆಯಲ್ವಾ, ಆ ಥರ ಈ ಡಾಟ್ ಪಾಯಿಂಟ್ವರೆಗೂ ಎಳೆದು ಈ ಥರ ಟೈಟಾಗಿ ಎಳೆದು ಇಟ್ಕೊಂಡು ಎಷ್ಟು ಬಂದಿದೆ ಅಂತ ನೋಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇವ್ರದ್ದು 10 ಕಾಲಿದೆ. 10 ಕಾಲು ಇಲ್ಲಿ ತಗೋಬೇಕು. ಇಲ್ಲಿ 1/2 ಇಂಚು, ಇದು 1/2 ಇಂಚು ಇಲ್ಲಿ ಕಚ್ಚಾಗೋಸ್ಕರ 1/2 ಇಂಚು ಹೋಗುತ್ತಲ್ವಾ, ಇಲ್ಲಿಂದ ಅದು 1/2 ಇಂಚು ಬಿಟ್ಬಿಟ್ಟು 10 ಕಾಲಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈ 2 ಶೋಲ್ಡ್ರ್ ಮಾರ್ಕ್ ಏನಿದೆ ಇದು ಮಧ್ಯದಿಂದ ತಗೋಬೇಕು. ಇದು ಡಾಟ್ ಪಾಯಿಂಟ್ಗೆ 10 ಕಾಲ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ನೆಕ್ಸ್ಟು ಮತ್ತು ಡಾಟು ಎಷ್ಟು ಉದ್ದ ಇದೆ ಅನ್ನೋದು ತೊಗೊಳ್ಬೇಕು ಫ್ರೆಂಡ್ಸ್. ನೋಡಿ, ಡಾಟು ಎಷ್ಟು ಉದ್ದ ಇದೆ, 3/4 ಇಂಚ್ ಇದೆ. ಇವರು ಅಳತೆ ಬ್ಲೌಸಲ್ಲಿ 3/4 ಇಂಚ್ ಬಂದು ಇಲ್ಲಿಂದ ತೊಗೊಳ್ಬೇಕು. ಡಾಟ್ ಪಾಯಿಂಟ್ ಹತ್ರದಿಂದ 3/4 ಇಂಚ್ಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಉದ್ದಕ್ಕೆ ಲೈನ್ ಹಾಕ್ಕೊಂಡು ಇಲ್ಲೊಂದು ಮಾರ್ಕ್ ತಗೋಬೇಕು. ಇಷ್ಟು ತಗೊಂಡಿದ್ದಾದಮೇಲೆ ನೋಡಿ, ಮಧ್ಯಕ್ಕೆ ಈ ಥರ ಇಟ್ಕೊಂಡ್ಬಿಟ್ಟು ಟೇಪ್ನ ಈ ಕಡೆ 1 ಇಂಚು ಈ ಕಡೆ 1 ಇಂಚಿಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಇಷ್ಟು ಡಾಟ್ ಮೇನ್ ಪಾಯಿಂಟ್ ಡಾಟು ಇಷ್ಟು ಬರುತ್ತೆ. ಈಗ ಇವೆರಡನ್ನು ಜಾಯಿಂಟ್ ಮಾಡೋಣ ಫ್ರೆಂಡ್ಸ್. ಜಾಯಿಂಟ್ ಮಾಡಿದ್ರೆ ಈಗ ಮೇನ್ ಡಾಟು ನಮಗೆ ಎಲ್ಲಿ ಬರಬೇಕು ಎಷ್ಟು ಬರಬೇಕು ಅನ್ನೋದು ಸಿಕ್ತು. ಈಗ ಇದಾದಮೇಲೆ ನೆಕ್ ತಗೊಳ್ಳೋಣ ಫ್ರೆಂಡ್ಸ್. ಫ್ರಂಟಲ್ಲಿ ನೆಕ್ ತಗೊಳ್ಳೋಣ. ನೋಡಿ, ಈ ಉಕ್ಸ್ ಪಟ್ಟಿ ಇದೆಯಲ್ವಾ, ಈ ಕಡೆಗೆ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಮಾರ್ಕ್ ಹಾಕ್ಕೊಂಡಿರ್ತೀವಲ್ವ, ನೆಕ್ ಎಲ್ಲಿ ಬೇಕು ಅಂತ ಅಲ್ಲಿಂದ ಈ ಥರ ಬ್ಲೌಸ್ ಪೀಸ್ ಇಟ್ಬಿಟ್ಟು ಇವ್ರದ್ದು ನೀಟಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ ಹತ್ರ ಪಾಯಿಂಟ್ ಹಾಕ್ಕೊಂಡಿದ್ದೀವಲ್ವ, ಇಲ್ಲಿಂದ 1/2 ಇಂಚ್ ಈ ಥರ ಬಿಟ್ಬಿಟ್ಟು ಶೋಲ್ಡರ್ ಜಾಯಿಂಟ್ಗೋಸ್ಕರ ನೋಡಿ, ನೆಕ್ಕು ಈ ಥರ ಕರೆಕ್ಟಾಗಿ ಇಟ್ಕೊಳ್ಬೇಕು. ನೆಕ್ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಇದ್ರ ಪಕ್ಕದಲ್ಲಿ ಪೈಪಿಂಗ್ಗೋಸ್ಕರ ಸ್ವಲ್ಪ ಕ್ಲಾತ್ ಬೇಕಲ್ವ ನಮಗೆ, ಅದಕ್ಕೆ ಮಾತ್ರ ಸ್ವಲ್ಪ ಕ್ಲಾತ್ ಬಿಟ್ಕೊಂಡು ಈ ಥರ ಮಾರ್ಕ್ ಹಾಕೋತಾ ಬರಬೇಕು. ಅವ್ರ ನೆಕ್ ಎಷ್ಟು ಬೇಕೋ ಅಷ್ಟಕ್ಕೆ. ನೋಡಿ, ಇಲ್ಲಿ ಶೋಲ್ಡರ್ ಜಾಯಿನಿಂಗ್ ಸ್ವಲ್ಪ ಪೀಸ್ ಬಿಡಬೇಕು, ಒಂದು 1/2 ಇಂಚಷ್ಟು. ಇಲ್ಲಿ ಪಟ್ಟಿಗೆ ಉಕ್ಸ್ ಪಟ್ಟಿಗೋಸ್ಕರ ಇಲ್ಲಿ ಒಂಚೂರು ನೋಡಿ, ಒಂದು 1/4 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಅಷ್ಟು ಬಿಟ್ಬಿಟ್ಟು ಇದು ಫ್ರಂಟ್ ನೆಕ್ ಶೇಪು ಬಂತು. ಫ್ರಂಟ್ ಡೀಪು ಎಷ್ಟು ಬೇಕು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಇದನ್ನು ತೆಗೆದುಬಿಡಬೇಕು ಫ್ರೆಂಡ್ಸ್. ಈಗ ಇದನ್ನು
ನೀಟಾಗಿ ಹೀಗೆ ಮಾರ್ಕ್ ಮಾಡ್ಕೋಬೇಕು. ಶೇಪ್ ನೀಟಾಗಿ ರೌಂಡಾಗಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನೆಕ್ಕು ಶೇಪ್ ಮಾಡ್ಕೊಂಡಿದ್ದಾಯ್ತಲ್ವಾ. ಈಗ ಇವ್ರದ್ದು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಎಷ್ಟಿದೆ ಅಂತ ಅಳತೆ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ ಕ್ರಾಸ್ ಬೆಲ್ಟ್ ಕೊಟ್ಟಿದ್ದೀವಲ್ವ, ಅಲ್ಲಿ ತನಕ ಅಳತೆ ಮಾಡ್ಕೋಬೇಕು ಎಷ್ಟಿದೆ ಅಂತ ಹೇಳ್ಬಿಟ್ಟು. ನೋಡಿ 4.5 ಇದೆ, 4.5 ಇದೆ, 4.5 ಇದೆ. ಈ 4.5ಗೆ ನಾವು 1 ಇಂಚು ಆ್ಯಡ್ ಮಾಡ್ಕೋಬೇಕು. 1 ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಬಿಡಬೇಕು ಫ್ರೆಂಡ್ಸ್. ಒಂದು ಅರ್ಧ ಇಂಚು ಅಷ್ಟು ಪೈಪಿಂಗ್ ಬೇಕಾದಷ್ಟು ಕ್ಲಾತ್ ಬಿಟ್ಬಿಟ್ಟು ಇಲ್ಲಿಂದ 4.5 ಇಲ್ಲಿಗೆ ಬರುತ್ತಲ್ವ, 1 ಇಂಚ್ ಆ್ಯಡ್ ಮಾಡಿದ್ರೆ 5.5 ಇಲ್ಲಿಗೆ ಬರುತ್ತೆ. ಇಲ್ಲಿ ಮಾರ್ಕ್ ಹಾಕಬೇಕು. ಈ ಮಾರ್ಕ್ನ ಫಸ್ಟ್ ಇಲ್ಲಿ ಡಾಟ್ ಪಾಯಿಂಟ್ ಹಾಕ್ಕೊಂಡಿದ್ದೀವಲ್ವ ಮಾರ್ಕು, ಅದಕ್ಕೆ ಆ್ಯಡ್ ಮಾಡಬೇಕು. ಈ ಥರ ಮಾಡ್ಕೊಂಡಿದ್ದಾದಮೇಲೆ ಮತ್ತು ನೆಕ್ಸ್ಟು ನೋಡಿ ಇಲ್ಲಿ ಕ್ರಾಸ್ ಬೆಲ್ಟ್ ಕೊಟ್ಟಿದ್ದೀವಲ್ವ, ಇಲ್ಲಿಂದ ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿದೆಯಲ್ಲ, ಇಲ್ಲಿನ ತನಕ ಎಷ್ಟಿದೆ ಅಂತ ನೋಡಿಬಿಟ್ಟು ಇಲ್ಲಿ ಇಡಬೇಕು ಫ್ರೆಂಡ್ಸ್. ಇಲ್ಲಿ ಇಟ್ಬಿಟ್ಟು ನೋಡಿ ಇಲ್ಲಿ ಅರ್ಧ ಇಂಚು ಅಟ್ಯಾಚಿಂಗ್ ಹೋಗುತ್ತೆ, ಮತ್ತು ಇಲ್ಲಿ ಅರ್ಧ ಇಂಚ್ ಅಟ್ಯಾಚಿಂಗ್ ಹೋಗುತ್ತೆ. ಮತ್ತು ಇಲ್ಲಿ 4th ಡಾಟ್ ಬೇಕಂದರೆ 1/4 ಇಂಚು ತಗೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ಈ ಥರ ತೊಗೊಂಡ್ಬಿಟ್ಟು ಮಾರ್ಕ್ ಹಾಕಿ, ಈ ಮಾರ್ಕ್ ಏನಿದೆ ಈ ಮಾರ್ಕ್ಗೆ ಈ ಮಾರ್ಕು ಜಾಯಿನ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ 4th ಡಾಟ್ ಬೇಕಂದರೆ ಎಕ್ಸ್ಟ್ರಾ ತೊಗೋಬೇಕು, ಡಾಟ್ ಬೇಡ ಅನ್ನೋಗಿದೆ ಎಕ್ಸ್ಟ್ರಾ ತಗೊಳ್ಳೋ ಆಗಿಲ್ಲ ಫ್ರೆಂಡ್ಸ್. ಕಸ್ಟಮರ್ ಅಳತೆ ಬ್ಲೌಸಲ್ಲಿ ಡಾಟ್ ಇದ್ದರೆ ನಾವು ಕೊಡಬೇಕು, ಇಲ್ಲ ಅಂದರೆ ಬೇಡ ಫ್ರೆಂಡ್ಸ್. ಮತ್ತು ಇಷ್ಟ ಆದಮೇಲೆ ನೋಡಿ ಈ ಥರ ಇಟ್ಕೊಂಡು ನೋಡಿ ಅವ್ರದ್ದು ಫ್ರಂಟು ಎಲ್ಲಿ ತನಕ ಬರುತ್ತೆ, ಇಲ್ಲಿ ತನಕ ಬರುತ್ತೆ. ಇದಿಷ್ಟು ಇನ್ನು ಡಾಟ್ ಪಾಯಿಂಟ್ಗೆ ಒಳಗಡೆ ಹೋಗಿರುತ್ತೆ. ಕರೆಕ್ಟಾಗಿ ಇಷ್ಟನ್ನ ಮಾರ್ಕ್ ಹಾಕ್ಕೋಬೇಕು ಫ್ರೆಂಡ್ಸ್. ಇಷ್ಟು ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಈಗ ನೋಡಿ ಫ್ರೆಂಡ್ಸ್, ಈ ಡಾಟ್ ಹಾಕಿದ್ದಾಯ್ತಲ್ವಾ, ಇವಾಗ ಈ ಡಾಟ್ ತೊಗೋಬೇಕು. ಇದೆರಡಕ್ಕೂ ಮಧ್ಯದಲ್ಲಿ ನೋಡಿ ಇದು 6 ಇಂಚಿದೆ, ನೋಡಿ ಇದು 6 ಇಂಚಿದೆ. ನೋಡಿ ಇಲ್ಲಿ 3 ಇಂಚಿಗೆ ಇಲ್ಲಿಂದ 2.5 ಇಂಚು ಇಲ್ಲ 2.25 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಇವೆರಡಕ್ಕೂ ಬೇಸ್ ಮಾಡಿಕೊಂಡು ಇಲ್ಲಿ ಆರ್ಮ್ ಶೇಪ್ ಹತ್ರ ಇದೆಯಲ್ವಾ, ಇದು ಬ್ಯಾಕ್ ಶೇಪ್ ಅಲ್ವಾ, ಇದಕ್ಕೆ ಫಸ್ಟು ಶೇಪ್ ತಗೋಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ ಈ ಥರ ಕ್ರಾಸ್ ಆಗಿ ಒಂದು ಅರ್ಧ ಇಂಚಷ್ಟು ಮಾರ್ಕ್ ಹಾಕೋತಾ ಈ ಪಾಯಿಂಟ್ನ ಬೇಸ್ ಮಾಡಿಕೊಂಡು ಹೋಗಬೇಕು ಫ್ರೆಂಡ್ಸ್. ಇದು ಬೇಸ್ ಮಾಡಿಕೊಂಡು ಇದು ನೋಡಿ ಇದು ಮಾರ್ಕ್ ತೆಗ್ದಿದ್ದಾಯ್ತಲ್ವ ಶೇಪು, ಇಲ್ಲಿಂದ ಈ ಮಧ್ಯದಿಂದ ಇದಕ್ಕೆ ಆಪೋಸಿಟ್ ಆಗಿ ಡಾಟ್ ಬರಬೇಕು, ಡಾಟ್ ಪಾಯಿಂಟ್ ಬರಬೇಕು ಫ್ರೆಂಡ್ಸ್. ಇಲ್ಲಿ ಇದೊಂದು ಮಾರ್ಕ್ ಹಾಕಬೇಕು. 4th ಡಾಟು ಬೇಕಂದರೆ ಇಲ್ಲಿ ಬರುತ್ತೆ, ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬಿಡ್ಬೋದು. ನೋಡಿ ಮಾರ್ಕ್ ಹಾಕೋದು ಹಾಕ್ಬಿಟ್ಟು ಇಟ್ಟಿರ್ತೀನಿ ಫ್ರೆಂಡ್ಸ್. ನೋಡಿ ಈಗ ಇದು ಫ್ರಂಟು ಕಟ್ಟಿಂಗು ಎಲ್ಲ ಮಾರ್ಕಿಂಗ್ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ಈ ಮಾರ್ಕ್ ಆದಮೇಲೆ ನೋಡಿ ಇದು ವೀಲ್ ಮಾರ್ಕರು, ಇದನ್ನು ತಗೊಂಡು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಕೆಳಗಡೆಗೂ ಅದೇ ಮಾರ್ಕ್ ಬೀಳುತ್ತೆ ಫ್ರೆಂಡ್ಸ್. ಒಂದ್ಸಲ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಥರ ಕೆಳಗಡೆಗೂ ಸೇಮ್ ಪ್ಲೇಸಲ್ಲಿ ಡಾಟ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಯೂಸ್ ಮಾಡೋದು ಫ್ರೆಂಡ್ಸ್. ಇಷ್ಟ ಆದಮೇಲೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಷ್ಟ ಆದಮೇಲೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೋಡಿ ಮಾರ್ಕ್ ಮೇಲೆ ಕರೆಕ್ಟಾಗಿ ಈ ಥರ ನಿಧಾನವಾಗಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಬಾಟಮಲ್ಲಿ ಮಾತ್ರ ಎಕ್ಸ್ಟ್ರಾ ಬಿಟ್ಕೊಬೇಕು, ಇಲ್ಲಿ ಬಿಡಬಾರ್ದು ಫ್ರೆಂಡ್ಸ್ ಎಕ್ಸ್ಟ್ರಾ. ಇದು ಮಾರ್ಕ್ ಎಲ್ಲಿದ್ದರೆ ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಬಿಟ್ಟರೆ ನೆಕ್ ಲೂಸ್ ಬರುತ್ತೆ. ನೋಡಿ ಮಾರ್ಕ್ ಮೇಲೆ ಹೀಗೆ ಕಟ್ ಮಾಡ್ಕೊಳ್ಬೇಕು.
ಇಷ್ಟಾದಮೇಲೆ ನೋಡಿ ಇಲ್ಲೊಂದು ನ್ಯಾಚ್ ಕೊಡೋಣ ಚೆಸ್ಟ್ ಪಾಯಿಂಟ್ಗೆ, ಮತ್ತು ಡಾಟ್ ಪಾಯಿಂಟ್ಗೆ ಇಲ್ಲೊಂದು ನ್ಯಾಚ್ ಕೊಡೋಣ, ಮತ್ತು ಇಲ್ಲೊಂದು ನ್ಯಾಚ್ ಕೊಡೋಣ, ಮತ್ತು ಇಲ್ಲಿ ಇದೆಲ್ಲ ಈ ಥರ ನ್ಯಾಚ್ ಕೊಡೋದ್ರಿಂದ ನಮಗೆ ಎಲ್ಲಿ ಡಾಟ್ ಹಿಡಿಬೇಕು ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಥರ ಆಯ್ತಲ್ಲ ಫ್ರೆಂಡ್ಸ್. ಇದಾದಮೇಲೆ ಈಗ ನೋಡಿ ಈ ಥರ ಟರ್ನ್ ಮಾಡಿ ನಾವಿದು ರಬ್ ಮಾಡಿರ್ತೀವಲ್ವ, ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕೊಳ್ಳೋಣ ಫ್ರೆಂಡ್ಸ್. ಅದ್ರ ಮೇಲೇ ಇದು ಕಾಣ್ತಿರುತ್ತೆ ನಮಗೆ, ಅದು ರಬ್ ಮಾಡಿರೋದ್ರಿಂದ ಕಾಣ್ತಾ ಇದೆ. ಇದಿಷ್ಟು ಫ್ರಂಟ್ ಕಟ್ಟಿಂಗು ಫ್ರೆಂಡ್ಸ್. ಈಗ ಕ್ರಾಸ್ ಬೆಲ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನೋಡಿ ಈ ಕ್ರಾಸ್ ಬೆಲ್ಟ್ಗೆ ಅವರ ಅಳತೆ ಬ್ಲೌಸಲ್ಲಿ ಈ ಥರ ಇಟ್ಕೋಬೇಕು ಫ್ರೆಂಡ್ಸ್. ಇದು ಉಕ್ಸ್ ಪಟ್ಟಿ ಕಡೆ ಈ ಥರ ಇಟ್ಕೊಂಡು ನೋಡಿ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಬೇಕು. ಇದು ಒಳಗಡೆಗೆ ಕಚ್ಚಬೇಕಲ್ವಾ, ಅದಕ್ಕೋಸ್ಕರ. ಮತ್ತು ಈ ಎಂಡಿಂಗಲ್ಲಿ ಎಷ್ಟು ಉದ್ದ ಬೇಕು ಅನ್ನೋದಕ್ಕೋಸ್ಕರ, ಮತ್ತು ಕಚ್ಚಗೋಸ್ಕರ ಇಲ್ಲೊಂದು ಅರ್ಧ ಇಂಚು ಈ ಥರ ತಗೊಂಡು, ಮತ್ತು ನೋಡಿ ಇಲ್ಲಿ ಎಷ್ಟಿದೆ ಅಂತ ಅಳತೆ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ 2 ಇಂಚಿದೆ, ನಾವು 3 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಎಷ್ಟಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ 2.5 ಇದೆ, ಇಲ್ಲಿ 3.5ಗೆ ಮಾರ್ಕ್ ಹಾಕ್ಕೊಳ್ಬೇಕು. ಈ ಮಾರ್ಕು ಈ ಥರ ಶೇಪ್ ಕೊಟ್ಕೊಂಡು ಡ್ರಾ ಮಾಡಬೇಕು ನೋಡಿ. ಈ ಥರ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಇದು ಕೆಲವರು ಇದು ತೆಗಿತಾರೆ ಫ್ರೆಂಡ್ಸ್. ಇದು ಲೈನಿಂಗಲ್ಲಿ, ಇದು ಲೈನಿಂಗಲ್ಲಿ ಇದು ಅಳತೆ ಲೈನಿಂಗ್ ಕಡಿಮೆ ಇರೋದ್ರಿಂದ ನಾನು ಇದು ತೆಗಿತಾ ಇಲ್ಲ, ಇದಕ್ಕೆ ಹಾಗೆ ಕೊಡ್ತಾ ಇದ್ದೀನಿ. ಲೈನಿಂಗ್ ಜಾಸ್ತಿ ಇದ್ದರೆ ನಾನು ತೆಗಿತೀನಿ ಫ್ರೆಂಡ್ಸ್. ಇದನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇದು ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್. ನೋಡಿ ಫ್ರಂಟ್ ಕಟ್ಟಿಂಗು ಮುಗೀತು ಫ್ರೆಂಡ್ಸ್. ನೋಡಿ ಕ್ರಾಸ್ ಬೆಲ್ಟು ಮತ್ತು ಫ್ರಂಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.